ಪರಿಶಿಷ್ಟರ ಹಣವನ್ನ ಪರಿಶಿಷ್ಟರಿಗೆ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಬರೀ ಒಂದೇ ವಾರಕ್ಕೆ ಈ ನಮ್ಮ ಹಣವನ್ನ ದುರುಪಯೋಗ ಮಾಡ್ಕೊತಾರೆ. ಬೇರೆ ಬೇರೆ ಉದ್ದೇಶಗಳಿಗೆ ಮೀಸಲಿರಿಸಿದಂತ ಹಣವನ್ನ ಬಳಕೆ ಮಾಡ್ಕೊತಾರೆ. ಸರ್ಕಾರನೇ ಹೇಳ್ತದೆ ಎಲ್ಲ ಜಾತಿ ಜನಾಂಗಕ್ಕೂ ಕೂಡ ನಾವು ಗ್ಯಾರಂಟಿ ಯೋಜನೆ ಯಾವುದೇ ಜಾತಿ ಧರ್ಮದ ಹೆಸರಲ್ಲಿ ನಾವು ಇದು ಮಾಡ್ತಾ ಇಲ್ಲ, ಸರ್ವ ಜನಾಂಗಕ್ಕೂ ಕೊಡ್ತೀವಿ ಅಂತ ಹೇಳ್ತಾರೆ. ಪರಿಶಿಷ್ಟರಿಗೆ ಮೀಸಲಿಟ್ಟು ಅಂತ ಸಂವಿಧಾನದ ಅಡಿಯಲ್ಲಿ ಕಾಯ್ದೆಯನ್ನ ಮಾಡಿ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಬಳಕೆ ಆಗಬೇಕು ಅಂತ ಹೇಳಿ ಅದನಂತರವಾಗಿ ಇವರು ಸರ್ಕಾರವನ್ನೇ ಈ ಕಾಯ್ದೆಯನ್ನು ಉಲ್ಲಂಘಿಸಿ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಿಕೊಂಡು ಸಮುದಾಯಕ್ಕೆ ದ್ರೋಹವನ್ನು ಎಸಗ್ತಾ ಇದೆ. ಕಳೆದ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ 60% ಅಂಕಗಳ ಯಾರು ಪಡ್ಕೊಂಡಿರ್ತಾರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಪ್ರೋತ್ಸಾಹನ ಕೊಟ್ಟು ಮುಂದಿನ ಶೈಕ್ಷಣಿಕ ವರ್ಷದ ಅವರ ವಿದ್ಯಾರ್ಥಿ ಜೀವನಕ್ಕೆ ಅನುಕೂಲವನ್ನು ಮಾಡಿಕೊಡುವಂತ ನಿಟ್ಟಿನಲ್ಲಿ ಹಿಂದಿನ ಸರ್ಕಾರಗಳೆಲ್ಲ ಮಾಡ್ಕೊತಾ ಬರ್ತಾ ಇದ್ದವು. ಆದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ದುರ್ಬಳಕೆ ಮಾಡ್ಕೋಬೇಕು ಅಂತ 60% ಇದ್ದಂತ ಶೇಕಡಾವಾರು ಅಂಕವನ್ನ ಇವತ್ತು 75% ತಗೊಂಡೋಗಿ ನಿಲ್ಲಿಸಿದ್ದಾರೆ. ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಸಮಾಜದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಮುಂದಿನ ವಿದ್ಯಾಭ್ಯಾಸಗಳಿಗೆ ಅವರು ಕಾಲೇಜುಗಳಿಗೆ ಸೇರ್ಪಡಿಸಿದ್ದು ಅನ್ಯಾಯ ಆಗ್ತಾ ಇದೆ. ಇದು ಕೂಡ ಖಂಡನೀಯ. ಈಗ 75%ಗಿಂತ ಹೆಚ್ಚು ಅಂಕಗಳನ್ನ ಪಡ್ಕೋಬೇಕು ಅಂತಕ್ಕಂಥ ಈ ಒಂದು ಆದೇಶವನ್ನು ಮಾಡವ್ರೆ. ಮತ್ತೆ ಅವರ ಆದಾಯ ಪ್ರಮಾಣ ಪತ್ರದಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಮಿತಿ ಅಂತ ಹೇಳಿದ್ದಾರೆ. ಮೊದಲು ಯಾರು ಈ ರೀತಿ ಯಾವುದೇ ರೀತಿಯ ಒಂದು ಇದಿರಲಿಲ್ಲ. 60% ಯಾರಿರ್ತದೆ ಅವರೆಲ್ಲರೂ ಕೂಡ ಎಲಿಜಿಬಲ್ ಆಗ್ತಿತ್ತು. ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಸೂಕ್ತವಾದಂತಹ ಪ್ರೋತ್ಸಾಹ ಧನ ಕೊಡ್ತಾ ಇತ್ತು. ಬದಲಾದ ಪರಿಸ್ಥಿತಿಯಲ್ಲಿ ಈ ರೀತಿಯ ಅಸಂಘಟಿತ ನಿಯಮಗಳನ್ನ ಮಾಡಿಕೊಂಡು ಸಮುದಾಯದ ವಿದ್ಯಾರ್ಥಿಗಳಿಗೆ ದ್ರೋಹ ಆಗ್ತಾ ಇದೆ. ಇದು ಅತ್ಯಂತ ಖಂಡನೀಯದಂತ ವಿಚಾರ. ಮುಖ್ಯಮಂತ್ರಿಗಳು ಹೇಳ್ತಾರೆ ಪರಿಶಿಷ್ಟರ ಒಂದು SC/ST TSP ಅನುದಾನ ನಾವು ಯಾಕೆ ಬಳಕೆ ಮಾಡ್ತಾ ಇದೀವಿ ಅಂತ ಕೂಡ ಅವರು ಸಮರ್ಥನೆ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಗ್ಯಾರಂಟಿ ಯೋಜನೆಯಲ್ಲಿ ಅತಿ ಹೆಚ್ಚು ಬಳಕೆ ಆಗ್ತಿರ್ತಕ್ಕಂಥದ್ದು ಪರಿಶಿಷ್ಟ ವರ್ಗದ ಜನ ಸಮುದಾಯಕ್ಕೆ. ಹಂಗಾಗಿ ನಾವು ಈ ಹಣವನ್ನ ಬಳಕೆ ಮಾಡ್ಕೊತಿದೀವಿ ಅಂತ ಹೇಳ್ತಾರೆ. ಇದು ಖಂಡನೀಯ. ಯಾರು ಸ್ವಾಮಿ ಹೇಳಿದರು? ನೀವು ಗ್ಯಾರಂಟಿ ಯೋಜನೆಗಳನ್ನ ಪ್ರಣಾಳಿಕೆ ಮಾಡ್ಕೊಳ್ಳುವಾಗ ಪರಿಶಿಷ್ಟ ಸಮಾಜದವರೇನು ಹೇಳಿರ್ಲಿಲ್ಲ ನಮ್ಗೆ ಈ ರೀತಿ ಗ್ಯಾರಂಟಿ ಕೊಡಬೇಕು ಅಂತ ಅಂದ್ಬಿಟ್ಟು. ನಿಮ್ಮ ಪಕ್ಷದ ಸರ್ಕಾರವನ್ನ ಆಡಳಿತದ ಸರ್ಕಾರವನ್ನು ಬರಬೇಕು ಅಂತ ಜನರಿಗೆ ಭರವಸೆ ಕೊಟ್ಟು ಈಗ ನೀವು ಪರಿಶಿಷ್ಟರ ಹಣಕ್ಕೆ ನೀವು ನೇರವಾಗಿ ಕೈ ಹಾಕೊಂಡಿದ್ದೀರಿ. ವಿವಿಧ ನಿಗಮಗಳಲ್ಲಿ ಹಣ, ವಾಲ್ಮೀಕಿ ನಿಗಮದಲ್ಲಿ ಹಣ ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ. ಗೋವಿ ನಿಗಮದಲ್ಲಿ 84 ಕೋಟಿ ರೂಪಾಯಿ ಇದಾಗಿದೆ. ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲ, ಈ ಹಿಂದೆ ಬಿಜೆಪಿ ಸರ್ಕಾರನೂ ಕೂಡ ಪರಿಶಿಷ್ಟರ ಹಣವನ್ನು ಕೈ ಹಾಕಿದೆ. ಗೋವಿಂದ ಕಾರಜೋಳ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಮೆಟ್ರೋ ಬಳಕೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೋಆರ್ಡಿನೇಷನ್ ಗೌರ್ಮೆಂಟ್ ಅಲ್ಲಿ ಅವಾಗ ಹಣ ದುರುಪಯೋಗ ಆಗಿದೆ, ನೇರವಾಗಿ ದುರುಪಯೋಗ ಆಗಿದೆ. ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ನೇರವಾಗಿ ಕೈ ಹಾಕಿ ಸಮಾಜದ ಹಣವನ್ನ ಈಗ ವ್ಯತಿರಿಕ್ತವಾಗಿ ಬಳಕೆ ಮಾಡ್ತಾರೆ. ಅತ್ಯಂತ ಖಂಡನೀಯ ಅಂತ ಹೇಳ್ತಾ ರಾಜ್ಯ ಸರ್ಕಾರದ ಈ ತೀರ್ಮಾನವನ್ನ ಖಂಡಿಸಿ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ರಾಜ್ಯ ಸರ್ಕಾರ ಸಮುದಾಯಕ್ಕೆ ಮೀಸಲಿಟ್ಟಂತ ಹಣವನ್ನ ಅನ್ಯ ಉದ್ದೇಶಕ್ಕೆ ಬಳಸುವುದನ್ನ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳು SSLCಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದವರಿಗೆ ಏನು ಸಹಾಯಧನವನ್ನು ಕೊಡ್ತಾ ಇದ್ರು, ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ರು, ಅದನ್ನು ಏಕಾಏಕಿ ಯಾವುದೇ ಕಾರಣ ಇಲ್ಲದೆ ನಿಲ್ಲಿಸುವುದನ್ನು ಖಂಡಿಸಿ ತಾಲೂಕು ಹಿತರಕ್ಷಣಾ ಸಮಿತಿ ಒಂದು ಸಾಂಕೇತಿಕವಾಗಿ ಚನ್ನಪಟ್ಟಣ ತಾಲೂಕು ಕಚೇರಿ ಆವರಣದ ಮುಂಭಾಗ ಆಳುವ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ, ಅದನ್ನ ಕೂಡಲೇ ಯಥಾಸ್ಥಿತಿಯನ್ನ ಇಂದಿನಂತೆ ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕು ಅನ್ನುವ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವುಗಳೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಈ ಮುಖಾಂತರ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಇದನ್ನ ಕೂಡಲೇ ನೀವು ಸರ್ಕಾರಕ್ಕೆ ಎಚ್ಚರಿಸಬೇಕು. ಈ ಸಮುದಾಯಕ್ಕೆ ಗಟ್ಟಿಯಾಗಿರ್ತಕ್ಕಂಥ ಹಣವನ್ನ ಮತ್ತು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಸಹಾಯಧನವನ್ನು ನಾವು ಯಥಾಸ್ಥಿತಿ ಮುಂದುವರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮನವಿ ಮಾಡ್ತಾ ಇದ್ವಿ. ಏನು ಕಳೆದ ಇಂದಿನ ಸರ್ಕಾರಗಳು ಏನು ಸಮುದಾಯದ ವಿಚಾರದಲ್ಲಿ ಲೋಕೋತ್ಸವವನ್ನು ಮಾಡಿದ್ರು, ನಾವು ಅದನ್ನ ಮಾಡೋದಿಲ್ಲ, ಭರವಸೆ ಕೊಡ್ತೀವಿ. ನಾವು ಸಭೆ ಯಾವುದೇ ಕಾರಣಕ್ಕೂ ರದ್ದು ಮಾಡ್ತೀವಿ. ಅದ ಅದೇ ಕೋಮಕ್ಕೆ ಬಳಸೋದಕ್ಕೆ ನಿಗದಿ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸದೆ ಆದಂಗೆ ನಾವು ಕಾನೂನು ಮಾಡ್ತೀವಿ ಅಂತ ಭರವಸೆ ಕೊಟ್ಟಂತ ಮೊದಲನೇ ಬಜೆಟ್ ಭರವಸೆ ಕೊಟ್ಟಂತ ಮಾನ್ಯ ಸಿದ್ದರಾಮಯ್ಯವರು ಈಗ ಮತ್ತೆ ಗ್ಯಾರಂಟಿಗಳಿಗೆ ಅದನ್ನ ಹಣನ ಬಳಕೆ ಮಾಡುತ್ತಾ ಇರುವುದು ಅತ್ಯಂತ ಹೇಯ ಕಾರ್ಯವಾಗಿದ್ದು ಅದನ್ನ ಕೂಡಲೇ ರದ್ದು ಮಾಡಿ ಯಾವುದೇ ಕಾರಣಕ್ಕೂ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಅವರ ಕಲ್ಯಾಣ ಅಭಿವೃದ್ಧಿ ವಿಚಾರದ ಮಾತ್ರ ಬಳಸಬೇಕು. ಗ್ಯಾರಂಟಿಗೆ ನೀವು ಯಥಾಸ್ಥಿತಿ ರಾಜ್ಯಾದ್ಯಂತ ಹೇಗೆ ನೀವು ಏನಾದರೂ ಸಹಾಯಧನವನ್ನು ಕೊಡ್ತಾ ಇದ್ದೀರಿ ಆ ಥರ ದುಡ್ಡು ಕೂಡ ಕೊಡಬೇಕು. ಇವ್ರ ಹಣನ ಯಾವುದೇ ಕಾರಣಕ್ಕೂ
ದುರ್ಬಳಕೆ ಮಾಡ್ಕೋಬಾರ್ದು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅತಿ ರೋಡ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಈ ಮುಖಾಂತರ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಕರ್ನಾಟಕ.